ಕಾಲದಲ್ಲಿ ನಮ್ಮ ಸ್ವಾಮಿ ಯಾವ ರೀತಿ ಇದ್ದನೋ ಅದೇ ರೀತಿಯಾಗಿ ಪ್ರಭು ನಗುತ್ತಾ ಇದ್ದಾನೆ. ನೋಡಿದರು ಮಹಾನುಭಾವರು ಭೀಷ್ಮರು. ಆಸೀನಂ ಜಗದೀಶ್ವರಂ, ಸಮೀಪದಲ್ಲಿ ಕೂತಿದ್ದಾರೆ. ಹೃದಯಸ್ಥಂ ಪೂಜೆಯಾಮಾಸ. ಹೃದಯಸ್ಥೇವ ಬಹಿಸ್ಥಃ, ಬಹಿಸ್ಥೇವ ಹೃದಯಸ್ಥಃ. ಒಳಗಿದ್ದವನು ಹೊರಗೆ ಕಾಣುತ್ತಾ ಇದ್ದಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾನ್ನ ಪ್ರಣಶ್ಯಾಮಿ ಸಜಮೇನ ಪ್ರಣಶ್ಯತಿ. ಕೃಷ್ಣಂಚ ತತ್ಪ್ರಭಾವಜ್ಞ ಆಸೀನಂ ಜಗದೀಶ್ವರಂ ಹೃದಯಸ್ಥಂ ಪೂಜಯಾಮಾಸ ಮಾಯಯೋಪಾತ್ತ ವಿಗ್ರಹಂ. ಇಚ್ಛಾನುಸಾರ ಅವತಾರ ಮಾಡಿದ ಪರಮಾತ್ಮನನ್ನು ನೋಡಿದರು. ಪಾಂಡುಪುತ್ರರು ಮುಂಭಾಗದಲ್ಲಿ ಕೂತಿದ್ದಾರೆ. ಧರ್ಮರಾಜರು, ಶ್ರೀ ಭೀಮಸೇನ ದೇವರು, ಅರ್ಜುನ, ನಕುಲ ಸಹದೇವರು. ಪಾಂಡುಪುತ್ರಾನುಪಾಸೀನಾನ್ ಪ್ರಶ್ರಯ ಪ್ರೇಮಸನ್ನತಾನ್ ಅಭ್ಯಾಜಷ್ಟ ಅನುರಾಗಾಶ್ರೈಃ ಅಂಧೀಭೂತೇನ ಚಕ್ಷುಷಾ. ಧರ್ಮರಾಜರು ಮುಂದೆ ಕೂತಾಗ ಭೀಷ್ಮರು ನೋಡುತ್ತಾರೆ. ಭೀಷ್ಮರ ಕಣ್ಣಿನಲ್ಲಿ ನೀರು ಬರ್ತಾ ಇದೆ. ಇಷ್ಟು ದಯಾಳುಗಳಾಗಿ ಶಾಂತರಾದ ಸಾಧುಗಳಾದ ಪಾಂಡವರಲ್ಲಿ ನಾನು ಎಂಥ ದ್ರೋಹ ಮಾಡಿಬಿಟ್ಟೆ ಅಂದವರಾಗಿ ಪಶ್ಚಾತ್ತಪ್ತರಾಗಿ ಭೀಷ್ಮರು ಅನ್ನುತ್ತಾ ಇದ್ದಾರೆ. ಧರ್ಮರಾಜ ಶ್ರೀ ಭೀಷ್ಮ ಉವಾಚ ಅಹೋ ಕಷ್ಟಮಹೋನ್ಯಾಯ್ಯಂ ಯಜ್ಞೋಯಂ ಧರ್ಮನಂದನ ಜೀವಿತಂ ಅರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಶ್ರುತಾಶ್ರಯ. ಏನಪ್ಪ ಕಷ್ಟ ನಿಮಗೆ? ಕುಂತಿದೇವಿಯರು ಪಾಂಡುರಾಜರು ಕಾಲಗತಿಯನ್ನು ಹೊಂದಿದ ಮೇಲೆ ಬಹಳ ಕಷ್ಟಪಟ್ಟಳು. ಸಂಸ್ಥಿತೇ ಅತಿರಥೇ ಪಾಂಡವ ಪೃಥಾ ಬಾಲಪ್ರಜಾ ವಸೂ ಯುಷ್ಮತ್ಕೃತೆ ಬಹುಕ್ಲೇಶಾನ್ ಪ್ರಾಪ್ತಾ ತೋಕವತೀ ಯಥಾ ತೋಕವತಿ ಅತೋಕವತಿ ಯಥಾ. ಮಕ್ಕಳು ಬಹು ಇದ್ದರೆ ಎಷ್ಟು ಕಷ್ಟವೋ, ಮಕ್ಕಳಿಲ್ಲದವರಿಗೆ ಎಷ್ಟು ಕಷ್ಟವೋ ಅಷ್ಟು ಕಷ್ಟವನ್ನು ಕುಂತಿ ಹೊಂದಿದಳದಪ್ಪ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತೇನು ಧರ್ಮರಾಜ? ಸರ್ವಂ ಕಾಲ ಕೃತಂ ಮನ್ಯೇ ಭವತಾಂಚಯದ ಪ್ರಿಯಂ ಸಕಾಲೋ ಯದ್ವಶೇ ಲೋಕ ವಾಯೋರಿವ ಘನಾವಲಿ ಯತ್ರ ಧರ್ಮಸುತೋ ರಾಜ ಗದಾಪಾಣಿರ್ವೃಕೋದರ ಕೃಷ್ಣೋಸ್ತ್ರೀ ಗಾಂಡಿವಂ ಚಾಪಂ ಸುಹೃತ್ ಕೃಷ್ಣಸ್ತತೋ ವಿಪತ್. ಎಲ್ಲಿ ಪರಮಾತ್ಮ ಇರುತ್ತಾರೆ, ಶ್ರೀ ಭೀಮಸೇನ ದೇವರು, ಅರ್ಜುನಾದಿಗಳಿರುತ್ತಾರೆ, ಅಲ್ಲಿ ವಿಪತ್ತಿಗೆ ಅವಕಾಶವೇ ಇಲ್ಲಪ್ಪ. ಆ ಸ್ವಾಮಿ ಯಾರು ಅಂತ ತಿಳಿದಿ ನೋಡಿ ಕೂತಿದ್ದಾನಲ್ಲ ಸ್ವಾಮಿ. ಕಾಲತ್ರ ಕೂತುಕೊಂಡ ಶ್ರೀಕೃಷ್ಣ ಭೀಷ್ಮರಿಗೆ, ಸ್ವಾಮಿ ತಲೆ ಹತ್ರ ಕೂಡಬಾರೋ, ಕಾಲತ್ರ ಕೂತ್ಕೋಬಾರದು ಅಂದ್ರು. ಸ್ವಾಮಿ ಅಂದ, ತಲೆ ಹತ್ರ ಕೂಡೋರು ಗುಂಪಿಗೆ ನಾ ಸೇರಲಿಲ್ಲ ತಾತ. ತಲೆ ಹತ್ರ ಕೂತವನು ಯಾರು? ದುರ್ಯೋಧನ. ಆದ್ದರಿಂದ ಪಾಂಡವರು ಪರಮಾತ್ಮನ ಪಾದವನ್ನು ಆಶ್ರಯ ಮಾಡಿದ್ದಾರೆ, ನಾನು ಅಲ್ಲೇ ಕೂಡ್ತೀನಿ ಎಂದ ಶ್ರೀಕೃಷ್ಣ. ಧರ್ಮರಾಜರನ್ನು ನೋಡುತ್ತಾರೆ ಭೀಷ್ಮರು. ಧರ್ಮರಾಜ, ಸೂಕ್ಷ್ಮವಾದ ಒಂದು ವಿಷಯ ನಿನಗೆ ಅಂತರಂಗದಲ್ಲಿ ಹೇಳ್ತೀನಿ ಕೇಳಪ್ಪ. ನಮ್ಮ ಸ್ವಾಮಿ ದಯಮಾಡಿಸಿದ ಈಗ ಅಂತಿಕಾಲ ನನಗೆ ತಥಾಪಿ ಏಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಸೋಸ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನನಗೆ ದರ್ಶನ ಕೊಡಬೇಕು ಅಂತ ಬಂದನಲ್ಲಪ್ಪ. ಮನಸ್ಸನ್ನು ಸ್ವಾಮಿಯಲ್ಲಿ ಇಟ್ಟು ಸ್ತೋತ್ರ ಮಾಡಿದರೆ ಕಾಮಕರ್ಮಗಳೆಲ್ಲ ಪರಿಹಾರವಾಗುತ್ತದೆ. ಅಂದ ಮೇಲೆ ದೇವರಲ್ಲಿ ಒಂದು ಮಾತು ಹೇಳ್ತೀಯ ಧರ್ಮರಾಜ? ತಾತ ಏನು ಹೇಳಲಿ ಎಂದರು. ನನ್ನ ಮನೋರಥವನ್ನು ಪೂರ್ಣ ಮಾಡಬೇಕು ಅಂತ ಹೇಳಪ್ಪ. ಏನು ತಮ್ಮ ಮನೋರಥ? ಏನು ಬೇಕಾದರೂ ನಡೆಸ್ತೀನಿ ಎಂದರು. ವೃದ್ಧಾಪ್ಯದಲ್ಲಿ ಹಿರಿಯರ ಮನೋರಥವನ್ನು ಪೂರ್ಣ ಮಾಡತಕ್ಕದ್ದೇ ಮಕ್ಕಳು ಮೊಮ್ಮಕ್ಕಳ ಕರ್ತವ್ಯ. ತಾತ ಏನು ಬೇಕಾದರೂ ತಮ್ಮ ಮನೋರಥ ಪೂರ್ಣ ಮಾಡ್ತೀನಿ ಹೇಳ್ರಿ ಅಂದಾಗ ಭೀಷ್ಮರು ಕೇಳ್ತಾ ಇದ್ದಾರೆ. ಮುಂದಿನ ಮಾತನ್ನು ಕೇಳ್ರಿ, ಎಲ್ಲರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಸದೇವ ದೇವ ಭಗವಾನ್ ಪ್ರತೀಕ್ಷತಾಂ. ಧರ್ಮರಾಜ, ಸದೇವ ದೇವೋ ಭಗವಾನ್ ಪ್ರತೀಕ್ಷತಾಂ
ಕಲೇವರಂ ಯಾವದಿದಂ ವಿನೋಮ್ಯಹಂ ಪ್ರಸನ್ನಹಾಸ ಅರುಣಲೋಚನೋಲ್ಲಸನ್ಮುಖಾಂಬುಜ ಧ್ಯಾನಪಥ ಚತುರ್ಭುಜ. ನನ್ನ ದೇಹದಿಂದ ಪ್ರಾಣದೇವರು ಹೊರಡೋವರಿವಿಗೆ ಶ್ರೀಕೃಷ್ಣ ಪರಮಾತ್ಮ ಚತುರ್ಭುಜ ರೂಪದಿಂದ ಹೀಗೆ ನನ್ನ ಎದುರಿಗೆ ಕೂತಿರಲಿ, ಇಷ್ಟೇ ನನ್ನ ಮನೋರಥ ಹೊರತು ಇನ್ನೇನು ಅಲ್ಲ ಅಂದರು ಭೀಷ್ಮಾಚಾರ್ಯರು. ಯಾರು ಕೇಳ್ತಾರೆ ಇಂಥ ವರವನ್ನ? ಸಾತ್ವಿಕ ಜೀವರಾದ ಪ್ರಯುಕ್ತವಾಗಿ ಭೀಷ್ಮಾಚಾರ್ಯರು ನಮ್ಮ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ ಅಂದ, ತಾತ ನನ್ನನ್ನೇ ಸಾಕ್ಷಾತ್ತಾಗಿ ಕೇಳಬಾರ್ದೇನು? ಧರ್ಮರಾಜರನ್ನ ಕೇಳಿ ಅವನು ಶಿಫಾರಸು ಮಾಡಿ ನಾನು ನಿಮ್ಮ ಎದುರಿಗೆ ಇರಬೇಕೇನು ಅಂದ ಸ್ವಾಮಿ. ಭೀಷ್ಮರಂತಾರೆ, ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ, ಅನಂತ ಅಪರಾಧಗಳು ಎನ್ನಲಿ ಇರುತ್ತಿರಲಾಗಿ. ಶ್ರೀಕೃಷ್ಣ, ನಾನು ಮಾಡಿದ ಅಪರಾಧಕ್ಕೆ ನಿನ್ನನ್ನ ನನ್ನ ಎದುರಿಗೆ ಈ ಅಂತ್ಯಕಾಲದಲ್ಲಿ ಇರೋ ಅಂತ ಹೇಳುವಷ್ಟು ಬಾಯಿ ನನಗಿಲ್ಲವೋ ಸ್ವಾಮಿ? ಯಾಕೆ? ಯದಾ ಸಭಾಯಾಂ ಕುರುದೇವ ದೇವ್ಯಾ ಕೇಶಾಭಿಮರ್ಶಂ ಸುತಕರ್ಮಗರ್ಹ್ಯಂ ನ ವಾರಯಾಮಾಸ ನೃಪಃ ಸ್ನುಷಾಯಾಃ ಅಸ್ರೈರ್ಹರಂತ್ಯಾಃ ಕುಚಕುಂಕುಮಾನಿ. ಸಭಾದಲ್ಲಿ ದ್ರೌಪದಿ ದೇವಿಯರು ಬಂದಾಗ, ಪಾಪಿ ದುಶ್ಯಾಸನ ಮುಂಗೋದರನ್ನು ಹಿಡಿದು ಎಳೆದಾಗ ಅಮ್ಮನವರು ಹೇಳ್ತಾರೆ, ಅತ್ತೆಯಲ್ಲವೇ ಗಾಂಧಾರಿ ದೇವಿ ಮೃತ್ಯುವಂತೆ ಹೇಳುವನು ಇವನ ಬಿಡಿಸಬಾರದೆ ತಾಯೇ. ಪತಿವ್ರತಾ ಸ್ತ್ರೀಯರಿಗೆ ಪರಪುರುಷರ ಸ್ಪರ್ಶ ಮೃತ್ಯುವಿಗೆ ಸಮಾನವಾಗುತ್ತದಂತೆ. ಅಮ್ಮನವರು ಇದನ್ನು ತೋರಿಸ್ತಾ ಇದ್ದಾರೆ. ಸೂಕ್ಷ್ಮವಾದ ವಿಷಯದಿಂದ ಪತಿಗಳೈವರು ಮೌನವ್ರತದಿ ಸುಮ್ಮನೆ ಕುಳಿತಿಹರೋ ದೇವಾ. ವಿದುರ ಭೀಷ್ಮಾದಿಗಳು ಅತಿ ಕ್ಲೇಶ ಪಡುತ್ತಿಹರೋ. ನನ್ನಂತೆ ಹೆಣ್ಣು ಮಕ್ಕಳನ್ನು ಪಡೆದವರು ಯಾರು ಸಭೆಯೊಳಗೆ ಇಲ್ಲವೇ? ಇರಲಿ. ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ ಅಂದಾಗ ನಾವು ಏನು ಮಾತನಾಡದೆ ಸುಮ್ಮನೆ ಕೂತಿದ್ದವಲ್ಲ ಸ್ವಾಮಿ. ಈ ಅಪರಾಧ ನಿಮಿತ್ತಕವಾಗಿ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ. ಭಾಗವತೋತ್ತಮರಾದ ಪಾಂಡವರು ಪುರಪ್ರವೇಶ ಮಾಡುವಾಗ ಪ್ರಪ್ರಥಮದಲ್ಲಿ ನಾನು ಹಾಗೆ ನೋಡಿದೆ, ಮನಸ್ಸಿನಲ್ಲಿ ಆಶೀರ್ವಾದ ಮಾಡಿದೆ, ಶ್ರೀಕೃಷ್ಣ ಇವರನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ. ಇದೇ ಕಾರಣ ಅಂದರು ಧರ್ಮರಾಜರು. ಯಾವುದಕ್ಕೆ? ತಮ್ಮ ಅಂತ್ಯಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಬಂದು ದರ್ಶನ ಕೊಡೋದಕ್ಕೆ ಕಾರಣ ಇನ್ನೇನು ಇಲ್ಲ. ಭಾಗವತೋತ್ತಮರಾದ ಪಾಂಡವರಿಗೆ ಕ್ಷೇಮವನ್ನು ಬಯಸಿದ ಪ್ರಯುಕ್ತವಾಗಿ ಸಜ್ಜನರಲ್ಲಿ ಯಾವತ್ತಾದರೂ ಒಂದು ದಿವಸ ನಾವು ಪ್ರೀತಿಯನ್ನು ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅಂತ್ಯಕಾಲದಲ್ಲಿ ಅನ್ನೋದಕ್ಕೆ ನಿದರ್ಶನ ರೂಪವಾಗಿ ಭೀಷ್ಮರ ಸಮೀಪಕ್ಕೆ ಸ್ವಾಮಿ ದಯಮಾಡಿಸಿದ್ದಾರೆ. ಆಗ ಭೀಷ್ಮಾಚಾರ್ಯರು ನಮ್ಮ ಸ್ವಾಮಿಯನ್ನು ಕೊಂಡಾಡ್ತಾ ಇದ್ದಾರೆ. ಉತ್ತರಾಯಣ ಕಾಲ ಬರೋವರೆವಿಗೆ ದಾನಧರ್ಮ ರಾಜಧರ್ಮ ಎಲ್ಲವನ್ನ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮರ ದೇಹದೊಳಗೆ ಪ್ರವೇಶ ಮಾಡಿ ದಿವ್ಯವಾದ ತತ್ವವನ್ನು ಉಪದೇಶ ಮಾಡಿದ್ದಾನೆ ಸ್ವಾಮಿ. ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡಿದ. ಉತ್ತರಾಯಣ ಕಾಲ ಬಂತು. ಭೀಷ್ಮರು ಸ್ವಾಮಿಯನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಬಹಳ ಅಪೂರ್ವವಾದ ಸ್ತೋತ್ರ. ಶ್ರೀ ಭೀಷ್ಮ ಉವಾಚ ಇತಿಮತಿರುಪಕಲ್ಪಿತಾ ವಿತೃಷ್ಣಾ ಭಗವತಿ ಸತ್ವತಪುಂಗವೇ ವಿಭೂಮ್ನಿ ಸ್ವಸುಖ ಉಪಗತೆ ಕ್ವಚಿದ್ವಿಹರ್ತು ಪ್ರಕೃತಿಮುಪೇಯುಷಿ ಯದ್ಭವ ಪ್ರವಾಹ. ಪ್ರಭೋ, ನಿನ್ನ ರೂಪ ಅಪ್ರಾಕೃತವಾದದ್ದು ಶ್ರೀಕೃಷ್ಣ. ಅಲ್ಲಿ ನಾನು ನನ್ನ ಮನಸ್ಸನ್ನು ಇಟ್ಟಿದ್ದೀನಿ. ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದಧಾನೆ ವಪುರಲಕುಲಾವೃತಾನನಾಬ್ಜಂ ವಿಜಯ ಸಖೇ ರತಿರಸ್ತು ಮೇನ ವದ್ಯ. ನನ್ನ ರತಿ ನಿರ್ದುಷ್ಟವಾದ ರತಿ ನಿನ್ನ ಪಾದಾರವಿಂದದಲ್ಲಿರಲೋ ಶ್ರೀಕೃಷ್ಣ. ಮಾಡಿದ ಪಾಪ ಕೆಲಸಗಳನ್ನು ಹೇಳಿಬಿಡಬೇಕು, ಪುಣ್ಯ ಕೆಲಸಗಳನ್ನು ಹೇಳಬಾರದು. ಭೀಷ್ಮರು ತಾವು ಮಾಡಿದ ಪಾಪಕೃತ್ಯವನ್ನು ಹೇಳುತ್ತಾರೆ. ಮುದ್ದು ಮುಖದ ಶ್ರೀಕೃಷ್ಣ ಬರ್ತಾ ಇದ್ದಾಗ ರಥವನ್ನು ಓಡಿಸಿಕೊಂಡು ಗುಂಗುರು ಗುಂಗುರು ಕೂದಲುಗಳಿಂದ ಶೋಭಿತವಾದ ಮುಖಾರವಿಂದದಲ್ಲಿ
ಸ್ವಲ್ಪ ಬೆವರು ಬಂದಂತೆ ರಮಾದೇವಿಯರೇ ಬಂದು ನೋಡ್ತಾ ಇದ್ದಾಗ ತೀಕ್ಷ್ಣವಾದ ಬಾಣವನ್ನು ನಾನು ಹೊಡೆದನಲ್ಲೋ ಕೃಷ್ಣ, ಶ್ರೀಕೃಷ್ಣ ನನ್ನ ಅಪರಾಧ ಕ್ಷಮಿಸಪ್ಪ ಸ್ವಾಮಿ ಅನ್ನುತ್ತಾರೆ. ಯುಧಿತುರಗರ್ಜೋ ವಿಧುಂಬ ವಿದ್ಯತ್ ಕಚಲುಲಿತಶ್ರಮವಾರ್ಯಲಂಕೃತಾಸ್ಯೇ ಮಮ ನಿಶಿತ ಶರೀರ್ವಿಭಿದ್ಯಮಾನತ್ವಚೀ ವಿಲಸತ್ಕವಚೇಸ್ತು ಕೃಷ್ಣಾತ್ಮ ಸಪದಿ ಸಖಿವಚೋರಿಶಮ್ಯ ಮಧ್ಯೆ ನಿಜಪರಯೋರ್ಬಲಯೋರತನ್ನಿವೇಶ್ಯ ಸ್ಥಿತವತಿ ಪರಸೈನಿಕಾಯು ಅಕ್ಷರಾಗೃತವತಿ ಪಾರ್ಥಸಖೇ ರತಿರ್ಮಮಾಸ್ತು. ಸೇನೆಯೋರ್ವಯೋರ್ಮಧ್ಯೆ ರಸಂ ಸ್ಥಾಪಯಮೇಚ್ಯುತ ಅಂತ ಅರ್ಜುನರು ಪ್ರಾರ್ಥಿಸಿದಾಗ ಎಲ್ಲ ಸೈನಿಕರ ಎದುರಿಗೆ ನಮ್ಮ ರಥವನ್ನು ನಿಲ್ಲಿಸಿ, ನೋಡಿದೆಯಲ್ಲ ಶ್ರೀಕೃಷ್ಣ ನೀನು, ಯಾಕೆ ನೋಡಿದೆ ನಮ್ಮನ್ನ? ನೋಡೋ ಕಾಲದಲ್ಲಿ ಏನು ಮಾಡಬೇಕು ಅಂದಿ? ಎಲ್ಲರ ಆಯುಸ್ಸನ್ನ ದೃಷ್ಟಿ ಮಾತ್ರದಿಂದಲೇ ಎಳೆದು ಬಿಟ್ಟಿಯಲ್ಲೋ ಸ್ವಾಮಿ ನೀನು. ದೇವರ ಕೃಪಾ ದೃಷ್ಟಿ ಆಯುಸ್ಸನ್ನು ಕೊಡತಕ್ಕದ್ದು, ಆಗ್ರಹ ದೃಷ್ಟಿ ಆಯುಸ್ಸನ್ನ ಪರಿಹಾರ ಮಾಡತಕ್ಕದ್ದು. ಅಂದ ಮೇಲೆ ಅರ್ಜುನರಿಗೆ ಸ್ವಾಮಿ ಹೇಳಿದ ವಿಶ್ವರೂಪದಲ್ಲಿ, ಗೀತಾದಲ್ಲಿ, ಅರ್ಜುನ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಹ ಚಿನ್ನ. ಮೊದಲೇ ನಾನು ಇವರನ್ನೆಲ್ಲ ನಿಗ್ರಹ ಮಾಡಿದ್ದೀನಿ, ನೀನು ನಿಮಿತ್ತ ಮಾತ್ರನಾಗು ಎಂಬುದಾಗಿ ಸ್ವಾಮಿ ಅನ್ನುತ್ತಾರೆ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಜಹಿ ಮಾ ವ್ಯತಿಷ್ಠಾ ಯುಧ್ಯಸ್ವ ಜೇತಾಸಿ ಹೃಣೇ ಸಪತ್ನಾನ್. ಯಾರ್ಯಾರನ್ನ ನಿಗ್ರಹ ಮಾಡಿದ್ಯೋ ಶ್ರೀಕೃಷ್ಣ ಅಂದರು ಅರ್ಜುನರು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಜಹಿ ಮಾ ವ್ಯತಿಷ್ಠಾ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ಅರ್ಜುನರಿಗೆ ಉಪದೇಶ ಮಾಡಿ ಭಗವದ್ಗೀತಾವನ್ನು 18 ಅಧ್ಯಾಯಗಳಿಂದ ಅನುಗ್ರಹ ಮಾಡಿದೆಯಲ್ಲೋ ಸ್ವಾಮಿ. ಎಂಥದ್ದು ನಮ್ಮ ದೇವರ ವಾಣಿ. ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇಕ್ಷಣ ವಿಧಿಕರೀರಿಮ ವೀರಮುಹ್ಯತಿ ಅಧರಸೀಧುನಾ ಆಪ್ಯಾಯಸ್ವನಃ.